ತೆಗಿತಾರು ಬಂದೆ. ಪರವಾಗಿಲ್ಲಯ್ಯ, ಹುಡುಗಿಗೆ ತಂದೆ ಇಲ್ಲ ಅನ್ನೋ ಕೊರತೆ ನಾನು ನೀಗಿಸ್ಬಿಟ್ಟೆ. ನಿಶ್ಚಿತಾರ್ಥನ ಎಷ್ಟು ಜೋರ ಮಾಡ್ತಾ ಇದೀಯಾ? ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ಹರಿ, ಇವ್ರು ನಮ್ ಬೀಗ್ರು ಹರಿಶ್ಚಂದ್ರ ಅಂತ, ನನ್ನ ಸ್ನೇಹಿತ. ನಮಸ್ಕಾರ. ನಮಸ್ಕಾರ. ಪರವಾಗಿಲ್ಲ ಕಣಯ್ಯ, ಹರಿಶ್ಚಂದ್ರ ಅಂತ ಹೆಸರು ಇಟ್ಕೊಳಕ್ಕೂ ಧೈರ್ಯ ಬೇಕು ಕಣಯ್ಯ. ಅಯ್ಯೋ, ನನ್ನ ಹೆಸರು ಹರಿ ಅಂತ ಅಷ್ಟೇ. ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾ ಇದ್ನಲ್ಲ, ಅದಕ್ಕೆ ಹರಿಶ್ಚಂದ್ರ ಅಂತ ನಾಮಕರಣ ಮಾಡಿದ್ರು. ಮೊದ್ಲು ಬಹಳ ಸುಳ್ಳು ಹೇಳ್ತಾ ಇದ್ದ, ಆದ್ರೆ ಈಗ ತುಂಬಾ ತಿತ್ಕೊಂಡಿದ್ದಾನೆ. ಇದ್ದಿದ್ದಾಗೆ ಹೇಳ್ತಾನೆ. ಹರಿ, ನೀನ್ ಮಾತಾಡ್ತಾರು, ನಂಗೆ ಒಳಗ್ ಸ್ವಲ್ಪ ಕೆಲಸ ಇದೆ. ಬಾಬಾ ನೋಡಪ್ಪ, ನಮ್ಮ ಮನೆಗೆ ರೂಪವತಿ ಶೀಲವತಿ ಸೊಸೆ ಬರ್ತಾ ಇದ್ದಾಳಲ್ವಾ? ರೂಪವತಿ ನಿಜ, ಶೀಲ ಬರ್ತೀನಿ ಸರ್. ಕೂತ್ಕೊಳ್ಳಪ್ಪ. ನೋಡು, ಅವಳು ನಮ್ಮನೆ ಸೊಸೆಯಾಗಿ ಬರೋಳಲ್ವಾ, ಅದಕ್ಕೆ ಅವಳ ಬಗ್ಗೆ ತಿಳ್ಕೊಳ್ಳೋಣ. ಅವ್ರ ಅಣ್ಣ ಇದ್ದಾನೆ, ಅವ್ರ ಅಮ್ಮ ಇದಾರೆ, ಅವ್ರ ಇಂಟ್ರೆಸ್ಟ್ ಎಲ್ಲ ಇದಾರೆ. ಅವ್ರನ್ನ ಕೇಳೋದ್ ಬಿಟ್ಟು ನನ್ನೇ ಯಾಕ್ರಿ ಕೇಳ್ತೀರಾ? ಗೋಪಿ ಹೇಳಿದ್ದಲ್ಲಪ್ಪ ನೀನ್ ಸತ್ಯವಂತ ಅಂತ, ಅದಕ್ಕೆ ಬಂದ ಬುಡಕ್ಕೆ. ಹುಡುಗಿ ಎಲ್ಲ ವಿಷಯದಲ್ಲಿ ಓಕೆ ತಾನೆ? ಹೆಚ್ಚು ಕಡಿಮೆ ಓಕೆ. ಹೆಚ್ಚು ಕಮ್ಮಿ ಅಂದ್ರೆ ಯಾಕ್ರಿ ನನ್ ಪ್ರಾಣ ತೆಗಿತೀರ? ನನ್ ಬಿಟ್ಬಿಡ್ರಿ. ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಆದ್ರೆ ಅದೇನಂತ ಗೊತ್ತಾಗ್ಬೇಕಲ್ವೇ? ಏನ್ರಿ ಗೊತ್ತಾಗ್ಬೇಕು ನಿಮ್ಗೆ? ಹಾಳದ್ದು ಮನ್ಸಿನಲ್ಲಿರೋದನ್ನ ಮನ್ಸಲ್ಲೇ ಇಟ್ಕೊಳಕ್ಕೂ ಆಗಲ್ಲ. ಈ ಹುಡುಗಿ ಸುಂದರ್ ಅನ್ನೋ ಒಬ್ಬ ಹುಡುಗನ್ನ ಲವ್ ಮಾಡ್ತಾ ಇದ್ಲು. ಹರಿ, ನಿನ್ ಮೈ ಮೇಲೆ ಜ್ಞಾನ ಇದೆಯಲ್ವೋ? ಏನ್ ಮಾತು ಅಂತ? ಅಮ್ಮ ಸ್ವಲ್ಪ ಸುಮ್ಮನೆ ರೀ. ಆ ಹುಡುಗ ಇವಳಿಗೆ ಮೋಸ ಮಾಡ್ಬಿಟ್ಟ. ಅಷ್ಟೇನಾ? ಇನ್ನೂ ಇದೆ. ಅವನು ಪಿಂಡ ಇವಳು ಹೊಟ್ಟೆಲಿ ಬೆಳೀತಾ ಇತ್ತು, ಅದನ್ನ ಕಿತ್ತಾಕ್ಸಿ ನಿಮ್ ಮಗನ ಕೊಡ್ತಾ ಇದ್ದಾರೆ. ಸಾಕಾ? ನಾನೇನ್ ಮಾಡ್ಲು? ನಾನು ಸತ್ಯ ಬಿಟ್ಟು ಬೇರೆ ಮಾತಾಡಲ್ಲ ಕಣೋ. ನನ್ನ ತಂಗಿ ಬಾಳಿಗೆ ಬೆಂಕಿ ಇಟ್ಬಿಟ್ಟಲ್ಲ. ನಿನ್ನ ಮಾತ್ರ ಜೀವಿಸತ್ತೆ ಬಿಡೋ. ಬೇಡ ಬೇಡ, ನನ್ನ ಮಾತು ಕೇಳು. ಸಾಕು. ಯಾಕಯ್ಯ ಅವ್ನು ನೋಡಿತಾ ಇದೀಯಾ? ಕೆಟ್ಟೋಗಿರೋ ಹೆಣ್ಣನ್ನ ನಮ್ ತಲೆ ಕಟ್ಬಿಟ್ಟು ಕೈ ತೊಳ್ಕೋಬೇಕು ಅಂತ ಮಾಡಿದ್ಯಾ? ನಡಿಯ. ಸರ್, ದಯವಿಟ್ಟು ನಿಂತ್ಕೊಳ್ಳಿ ಸರ್. ಏನೋ ದೊಡ್ಡ ಮನ್ಸು ಮಾಡಿ ಅವಳ ಮನೆ ಸೊಸೆ ಮಾಡ್ಕೊಳ್ಳಿ ಸರ್. ಇಲ್ದಿದ್ರೆ ಅವಳ ಜೀವನನೇ ಹಾಳಾಗೋಗುತ್ತೆ. ಅದ್ ನಾನೇನಯ್ಯ ಮಾಡ್ಲಿ? ಕೆಟ್ಟೋಗಿರೋರ್ಗೆಲ್ಲ ಆಶ್ರಯ ಕೊಡ್ತೀನಿ ಅಂತ ಮನೆ ಮುಂದೆ ಬೋರ್ಡ್ ಹಾಕೊಂಡಿದ್ದೀನಿ. ನಡಿಯ. ಸರ್, ಮನ್ಸಾರ ಒಬ್ನನ್ ಪ್ರೀತಿಸ್ದೆ, ಅವನ್ನ ದೇವ್ರು ಕಿತ್ಕೊಂಡ. ಮನೆಯವ್ರಿಗೋಸ್ಕರ ಇವನ್ನ ಒಪ್ಕೊಂಡೆ, ಇವನ್ನ ನೀನ್ ಕಿತ್ಕೊಂಡೆ. ತುಂಬಾ ಥ್ಯಾಂಕ್ಸ್. ಸತ್ಯನೇ ಹೇಳ್ಬೇಕು ಅಂತ ದೊಡ್ಡೋರು ಹೇಳಿದ್ದಾರೆ, ಆದ್ರೆ ಅದೇ ದೊಡ್ಡವರು ಅಪ್ರಿಯವಾದ ಸತ್ಯನ ಹೇಳ್ಬಾರ್ದು ಅಂತ ಕೂಡ ಹೇಳಿದ್ದಾರೆ. ನಾನ್ ನಿನ್ಗೇನ್ ಅನ್ಯಾಯ ಮಾಡ್ದೆ ಅಂತ ಈ ತರ ಮಾಡ್ದೆ? ಅದು ಹಾಗಲ್ಲ. ನಿಲ್ಸೋ. ಇನ್ಮೇಲಿಂದ ಕ್ಯಾಸೆಟ್ ಅಂಗಡಿಗೆ ಹೋಗೋದನ್ನ ಬಿಟ್ಟು ದಿನಗಳು ಹೇಳ್ಸೋಕ್ ಶುರು ಮಾಡು. ಇಡೀ ನಿಮ್ ಕಾಲೋನಿ ಜನಗಳ ಮುಂದೆ ನಿಂಗೊಂದ್ ಗತಿ ಕಾಣ. ಗೋಪಿ, ನನ್ನ ಹೋಗ ಆಚೆ. ಅಲ್ಲ ಕಣೋ, ಹೋಗ ನೀನ. ನಿಂತ್ಕೋ. ಈ ಮದ್ವೆ ನಿಂತೋಯ್ತು ಅಂತ ನೊಂದ್ಕೋಬೇಡ. ಈ ಸಂಬಂಧ ನಿಶ್ಚಿತಾರ್ಥಕ್ಕೆ ಮುಂಚೆನೆ ನಿಂತೋಗಿದ್ದು ತುಂಬಾ ಒಳ್ಳೇದಾಯ್ತು. ಒಂದ್ ವೇಳೆ ಮದ್ವೆ ಆದ್ಮೇಲೆ ಅವ್ರಿಗೇನಾರು ಈ ವಿಷಯ ಗೊತ್ತಾಗಿದ್ದಿದ್ರೆ ಅವಳಿಗೆ ಬದುಕೋಕೆ ಆಗ್ತಿರ್ಲಿಲ್ಲ. ಈಗ ಅವಳು ನೆಮ್ಮದಿಯಾಗಿರ್ತಾಳೆ ಅನ್ಕೊಂಡಿದ್ಯಾ? ನಗೋರ್ ಮುಂದೆ ಎಡು ಬಿದ್ದಾಗಾಯ್ತು. ಗುಟ್ಟಾಗಿದ್ದ ವಿಷಯ ನನ್ನಿಂದ ಊರ್ನವ್ರ ಬಾಯಿ ಸೇರ್ಬಿಡ್ತು. ಅವಳು ಹೇಗ್ ತಲೆ ಎತ್ಕೊಂಡು ಬದುಕ್ತಾಳೆ ಪಲ್ಲವಿ? ಇಲ್ಲ ಪಲ್ಲವಿ, ಈ ಪ್ರಪಂಚದಲ್ಲಿ ಸದಾ ಸತ್ಯನೇ ಹೇಳೋದು ತುಂಬಾ ಕಷ್ಟ. ಹಾವು ವಾಸಿಸೋ ಗೂಡು ಗೆದ್ಲು ಕಟ್ಟಿದ್ದೆ, ಆದ್ರೂ ಅದನ್ನ ಹಾವಿನ ಹುತ್ತ ಅಂತಾನೆ ಕರಿಬೇಕು. ಅದೇ ಸತ್ಯ. ಜನ್ಮ ಕೊಟ್ಟ ತಾಯಿ ಯಾರ ಕಡೆ ಬೆಟ್ಟು ಮಾಡಿ ತೋರಿಸ್ತಾಳೋ ಅವನನ್ನೇ ತಂದೆ ಅಂತ ಕರಿಬೇಕು. ಅದೇ ಸತ್ಯ. ನಮ್ಮಿಬ್ಬರ ಮಧ್ಯೆ ಇರೋ ಪಂದ್ಯ ಬರೀ ಸತ್ಯದ್ದಾಗಿದ್ರೆ ನಾನಿವತ್ತು ಸೋಲು ಒಪ್ಕೊಂಡ್ಬಿಡ್ತಾ ಇದ್ದೆ. ಆದ್ರೆ ನೀನು ಮಾಡ್ತಿರೋದು ನನ್ನ ಪ್ರೀತಿಯ ಪರೀಕ್ಷೆ. ನನ್ನ ಪ್ರೀತಿ ಸತ್ಯಕ್ಕಿಂತ ದೊಡ್ಡದು. ಅದಕ್ಕೆ ಬಿಟ್ಕೊಡ್ಲಿಲ್ಲ. ಬೀಳ್ಬೋದು. ಮಾಡದಿರಿ ಅಪರಾಧಗಳ, ಮಾಡಿದರೂ ಮೀರದಿರಿ ಲಿಮಿಟುಗಳ. ಓ, ಸೂಸೈಡ್ ಕೇಸಾ? ಸಹಾಯಕ್ಕೆ ಬಂದಿದ್ದೀರಾ? ಇಲ್ಲಿ ಬಿದ್ದರೆ ಜೀವ ಹೋಗೋದಿಲ್ಲ, ಯಾಕಂದ್ರೆ ಆಳ ತುಂಬಾ ಕಮ್ಮಿ ಇದೆ. ಸ್ವಲ್ಪ ದೂರದಲ್ಲಿ ಅಲ್ಲಿ ಬೀಳಿ. ಬಿದ್ದ ತಕ್ಷಣ ಹೊಟ್ಟೋಗುತ್ತೆ. ಅದು ಹಾಫ್ ಅನ್ ಅವರ್ ಆದ್ಮೇಲೆ ಬೀಳಿ, ಯಾಕೆಂದ್ರೆ ನಾನು ಇಲ್ಲಿದ್ರೆ ಕಾಪಾಡಬೇಕಾಗತ್ತೆ. ನಾನು ಹೊಟ್ಟೋಗ್ತೀನಿ, ಆಮೇಲೆ ಬೀಳಿ. ವಾ, ಪ್ರೀತಿ ಎಂತ ಗ್ರೇಟ್ ಅಲ್ವಾ? ಸುಂದರ ಬದುಕಿದ್ದಾಗ್ಲಂತೂ ಅವನ ಜೊತೆಲಿ ಸೇರಿ ಬಾಳಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಅವ್ನು ಸತ್ತ ಜಾಗದಲ್ಲಿ ಬಂದು ತನ್ನ ಪ್ರಾಣನ ಕಳ್ಕೊಂಡ್ರೆ ಅವನ ಜೊತೆಲೇ ಹೋಗಿ ಸೇರಿದಷ್ಟು ತೃಪ್ತಿ ನಿನ್ಗೆ ಅಲ್ಲ? ಮದುವೆನೇ ಆಗದೆ ಡಜನ್ ಮಕ್ಕಳನ್ನ ಹೆತ್ತು ಈ ಸಮಾಜದ ತಲೆ ಎತ್ಕೊಂಡು ಓಡಾಡ್ತಿದ್ದಾರೆ.
ಏನೋ ಸಣ್ಣ ತಪ್ಪು ಮಾಡಿದಕ್ಕೋಸ್ಕರ ಇಲ್ಲಿ ಪ್ರಾಣ ಕಳ್ಕೊಳಕ್ ಬಂದಿದ್ದೀರಾ? ದಯವಿಟ್ಟು ಕ್ಷಮಿಸಿ. ನಾನ್ ತಪ್ಪು ಮಾಡಿಲ್ಲ. ನಾನ್ ಮನಸ್ಸು ಕೊಟ್ಟಿದ್ ನನ್ ಸುಂದರ್ಗೆ. ನಾನು ಅವನಿಗೆ ಮನಸ್ಸು ಕೊಟ್ಟ ಮೇಲೆ ಅವ್ನ್ ನನ್ ಗಂಡ. ನಾನ್ ನನ್ನ ದೇಹನ ಅರ್ಪಿಸಿದ್ದು ನನ್ ಗಂಡನ್ಗೆ. ಅಷ್ಟೊಂದು ರೋಷ ಇರೋಳು ಯಾಕೆ ಸಾಯಕ್ ಹೊರಟಿದ್ಯಾ? ನನ್ ಧೋರಣೆ ನನ್ ಮಟ್ಟಿಗೆ ಮಾತ್ರ ಸತ್ಯ, ಆದ್ರೆ ಸಮಾಜ ಇದನ್ನ ಒಪ್ಪೋದಿಲ್ಲ. ನಾನು ಕೆಟ್ಟವಳು ಅನ್ನೋ ಹಣೆ ಪಟ್ಟಿ ಕಟ್ಕೊಂಡು ಜೀವನ ಮಾಡ್ತೀನಿ. ಆದ್ರೆ ನಮ್ಮಮ್ಮ ಜೀವ ಸಾಯ್ತಾ ಇರಲ್ಲ. ನಾನ್ ಸತ್ರ ಒಂದ್ 2 ದಿನ ಕಣ್ಣೀರ್ ಹಾಕಿ ಸುಮ್ನಾಗ್ತಾಳೆ. ಆದ್ರೆ ನಾನು ಅವಳು ಕಣ್ಣೆ ದುರ್ಗಿದ್ರೆ ಅವಳು ಇಡೀ ಜೀವನ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ. ಈ ಸಮಾಜದಲ್ಲಿ ಗಂಡಸು 100 ತಪ್ಪು ಮಾಡಿದ್ರು ಲೆಕ್ಕಕ್ಕೆ ಬರಲ್ಲ. ಅದೇ ಹೆಣ್ಣು 1 ತಪ್ಪು ಮಾಡಿದ್ರೆ ಸಾಕು, ಜೀವನವಿಡೀ ಅನುಭವಿಸ್ಬೇಕು. ಏನಮ್ಮ ಮಾತಾಡ್ತಿದ್ದೆ ನೀನು? ಯಾವನ್ನ ಒಬ್ಬ ತಪ್ಪು ಮಾಡ್ದ ಅಂತ ಅನ್ಬಿಟ್ಟು ಪ್ರಪಂಚದಲ್ಲಿರೋ ಎಲ್ಲ ಗಂಡಸರು ಹಾಗೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಈಗ ನಿನ್ ವಿಚಾರ ತಿಳಿದಿರೋ ಒಂದು ಹುಡುಗ ಇದ್ದಾನೆ. ಅವನಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಒಂಥರ ಅನಾಥ. ಅವನು ಒಳ್ಳೆ ಕೆಲಸದಲ್ಲಿದ್ದಾನೆ. ನೀನ್ ಮದ್ವೆಗೆ ಒಪ್ಪೋದಾದ್ರೆ ಇಂಥವನ್ನೇ ಮದ್ವೆ ಆಗ್ಬೇಕು ಅಂತ ಕೇಳೋ ಯೋಗ್ಯತೆನ ನಾನು ಕಳ್ಕೊಂಡಿದ್ದೀನಿ. ಇಂಥವಳು ಮದ್ವೆ ಆಗ್ತೀನಿ ಅನ್ನೋ ಹೃದಯವಂತ ಸಿಕ್ಕಿದ್ರೆ ಮನಸ್ಸಿನಲ್ಲಿಟ್ಟು ಆರಾಧಿಸ್ತೀನಿ. ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ಇನ್ಮೇಲೆ ಈ ತರ ಎಲ್ಲ ಸೂಸೈಡ್ ಮಾಡ್ಕೊಳ್ಳೋ ಟೈಮ್ ಮಾಡಬೇಡ. ಹಾಗಂತ ಭಾಷೆ ಕೊಡು. ಅರೆ, ಏನ್ ಯೋಚನೆ ಮಾಡ್ತಾ ಇದೀಯಾ? ವೆರಿ ಗುಡ್. ಆದಷ್ಟು ಬೇಗ ಹುಡುಗನ ನಿಮ್ಮ ಮನೆ ಕರ್ಕೊಂಡ್ ಬರ್ತೀನಿ. ಓಕೆ? ಅಮ್ಮ 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 ಬೇಡಿ ಅಮ್ಮ ಅಮ್ಮ. ಮುಚ್ಚೋ ಬಾಯ್. ದಿಕ್ಕಿಲ್ದ ತಬ್ಲಿ ಅಂತ ಮನೇಲಿ ಇಟ್ಕೊಂಡೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನನ್ನ ಹಣೆ ಬರಿ ಕಂಟ್ಕೊಂಡಿರೋ ಕಪ್ಪು ಕಲೆನೇ ಸಾಕು. ನಿನ್ನಿಂದ ಇನ್ನಷ್ಟು ಹೊತ್ಕೊಳ್ಳೋಕೆ ನನ್ನ ಕೈಲಿ ಸಾಧ್ಯ ಅಲ್ಲ. ಒಂದು ಕ್ಷಣ ನನ್ನ ಮನೇಲಿ ಇರ್ಕೂಡ್ದು. ಹೊರಟೋಗಾಚೆ. ನನ್ನ ಮಾತು ಕೇಳಿ ಅಮ್ಮ, ಪ್ಲೀಸ್ ಅಮ್ಮ. ಅಮ್ಮ ಆಚೆ ಹಾಕ್ಬೇಡಿ, ದಯವಿಟ್ಟು ಆಚೆ ಹಾಕ್ಬೇಡಿ. ಕಾನ್ಸ್ಟೇಬಲ್ ಸರ್, ಕಾಕಿ ಬಟ್ಟೆ ಹಾಕಿದ ತಕ್ಷಣ ಹೇಳ್ದೆ ಕೇಳ್ದೆ ನುಗ್ಬಿಡೋದಾ? ಸರ್ಚ್ ವಾರಂಟ್ ಇದೆಯಾ? ಸಾರಿ ಡಾಕ್ಟರ್ ಮೇಡಮ್, ನಾನು ಕಾಕಿ ಯೂನಿಫಾರ್ಮ್ ಹಾಕೊಂಡಿಲ್ಲ. ಬ್ಲೂ ಅಂಡ್ ವೈಟು ಸಿವಿಲ್ ಡ್ರೆಸ್ಸು. ಸಾಮಾನ್ಯ ಜನರು ನೀವೇ ಕಾನೂನು ಬಗ್ಗೆ ಎಷ್ಟೊಂದು ತಿಳ್ಕೊಂಡಿರುವಾಗ ಕಾನೂನನ್ನ ಕಾಪಾಡಬೇಕಾಗಿರೋ ನಾವೆಷ್ಟು ತಿಳ್ಕೊಂಡಿರ್ಬೇಕು ಅಲ್ವಾ? ಇದು ಸರ್ಚ್ ವಾರೆಂಟು. ಏನಕ್ಕೆ ಸರ್ಚ್ ವಾರೆಂಟ್ ಗೊತ್ತಾ? ನಿಮ್ಮ ಅಂಗಡಿಯಲ್ಲಿ ಬ್ಲೂ ಫಿಲ್ಮ್ ಇದೆ ಅಂತ ಗೋಪಿ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇದೆಯಾ ಜಾಣ, ನೀನೆಲ್ಲ ಹೇಳ್ತೀಯಾ? ಕಂಪ್ಲೇಂಟ್ ಕೊಟ್ಟವನು ಯಾವ ರ್ಯಾಕಲ್ಲಿ ಕ್ಯಾಸೆಟ್ ಇದೆ ಅನ್ನೋದನ್ನು ಹೇಳಿದ್ದಾನೆ. ನೀನೆಲ್ಲ ನೋಡ್ತಾ ಇರು, ನಾನು ಕ್ಯಾಸೆಟ್ ಹುಡ್ಕೊಂಡ್ಬಂದು ನೀನು ಮೀಟ್ ಮಾಡ್ತೀನಿ. ಗಂಧ ಕುಂಕುಮ ಎಲ್ಲ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದೆ. ಅಮ್ಮ ನೀವೇ ಇಟ್ಟಿದ್ದು, ಇಲ್ಲೊಂಚೂರು ಅರಶಿನ ಹಚ್ಬಿಡಿ, ಭಾಳ ಚೆನ್ನಾಗಿರುತ್ತೆ. ಆಹಾ, ಏನ್ ಸಾಧನೆ ಸರ್. ಅದು ನಿಮಗೆ ಸಂಬಂಧಿಸಿದ ವಿಷಯ ಅಲ್ಲ, ದಯವಿಟ್ಟು ಅದನ್ನ ಅಲ್ಲೇ ಇಟ್ಬಿಡಿ ಸರ್, ಪ್ಲೀಸ್. ಅಲ್ಲ ಇಟ್ಬಿಡ್ಲಾ? ಓಕೆ ಓಕೆ ಸರ್, ನಾನು ಜೋಪಾನ ಕರ್ಕೊಂಡು ಬನ್ನಿ. ಎಸ್ ಸರ್. ಅಮ್ಮ ದಯವಿಟ್ಟು ಅದನ್ನ ಓದ್ಬೇಡಿ ಅಮ್ಮ. ಅಮ್ಮ ಪ್ಲೀಸ್, ನಿಮಗೆ ಕೈ ಮುಗಿತೀನಮ್ಮ. ಅಮ್ಮ ಮೊದಲನೇ ಸತಿ ನಮ್ಮ ಮನೆಗೆ ಬರ್ತಾ ಇದ್ದೀರಾ? ಏನ್ ತಗೋತೀರಾ? ನಾನು ಅತಿಥಿಯಾಗಿ ಬಂದಿಲ್ಲಮ್ಮ. ನನ್ನ ಮಗನ ಪ್ರಾಣ ಭಿಕ್ಷೆ ಬೇಡಕ್ಕೆ ಭಿಕ್ಷಕಳಾಗಿ ಬಂದಿದ್ದೀನಿ. ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ದೀರಾ? ನೀನು ಮಾಡಿರೋದು ಸರಿನಾ? ತಪ್ಪು ಅಂತ ನನಗನ್ನಿಸ್ತಾ ಇಲ್ಲ. ನೀವು ಮಾಡ್ಬೇಕಾಗಿದ್ದನ್ನ ನಾನು ಮಾಡಿದ್ದೀನಿ. ಮಗ ಅಂತ ಮುದ್ದು ಮಾಡಿದ್ರೆ ಸಾಲದು, ಜೀವನದ ತತ್ವಗಳನ್ನು ಹೇಳ್ಕೊಡ್ಬೇಕು. ನಾನು ಹೆತ್ತ ಮಗನ ನನ್ನ ಮಡಿಲಲ್ಲಿ ಆಡಿಸಿ ಆನಂದ ಪಟ್ಟಿದ್ದೀನಿ. ಮತ್ತೆ ನನ್ನ ಮಡಿಲು ಸ್ಮಶಾನ ಆಗೋದನ್ನ ನಾನಿಷ್ಟಪಡಲ್ಲ. ಆ ನನ್ನ ಮಗನ್ನ ನಾನು ಇವನಲ್ಲಿ ಕಾಣ್ತಾ ಇದ್ದೀನಿ. ನನ್ನ ಮಡಿಲು ಮತ್ತೆ ಬರಿದಾದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ಪಲ್ಲವಿ. ಅವನು ಕಳ್ಳನೋ ಸುಳ್ಳನೋ ಮೋಸ್ಗಾರನೋ ನನ್ನ ಕಣ್ಮುಂದಿದ್ರೆ ನನಗಷ್ಟೇ ಸಾಕು. ಅಮ್ಮ, ಪ್ರೀತಿ ಕುರುಡು ನಿಜ, ಆದ್ರೆ ಕುರುಡು ಪ್ರೀತಿ ತುಂಬಾ ಅಪಾಯ. ನನ್ನ ಕಷ್ಟ ನಿನಗೆ ಹೆಂಗ್ ಗೊತ್ತಾಗ್ಬೇಕು? ಒಂದ್ ಕಡೆ ಗೋಪಿ ಇವನ್ ಮೇಲೆ ಕತ್ತಿ ಮಸೀತಾ ಇದ್ದಾನೆ,
ಇನ್ನೊಂದ್ ಕಡೆ ಪೊಲೀಸ್ನವರು ಹರಿನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿನ್ ಪಂದ್ಯ ಎಲ್ಲಿ ನನ್ನ ಮಗನ ಪ್ರಾಣ ತೆಗೆಯುತ್ತೆ ಅನ್ನೋ ಭಯ ನನಗೆ. ಯೋಚನೆ ಮಾಡಬೇಡಿ, ಇನ್ನೊಂದು ದಿನ ಕಳೆದ್ರೆ ಅವನಿ ಪಂದ್ಯದಲ್ಲಿ ಗೆಲ್ತಾನೆ. ನಿಜ ಹೇಳ್ಬೇಕು ಅಂತಂದ್ರೆ ನಾನು ಈ ಪಂದ್ಯ ಇಟ್ಟಿದ್ದೆ ಅವ್ನು ನನ್ನಿಂದ ದೂರ ಆಗ್ಲಿ ಅಂತ. ಆದ್ರೆ ದಿನಗಳು ಕಳೀತಾ ಕಳೀತಾ ಅವನ್ ಪ್ರೀತಿಗೆ, ಅವನ ನಡವಳಿಕೆಗೆ, ಅವನ ಮುಗ್ಧತೆಗೆ ನಾ ಸೋತ್ಬಿಟ್ಟೆ. ದಿನಗಳನ್ನ ಎಣ್ಸೋಕೆ ಅಂತ ರಾತ್ರಿ 12 ಗಂಟೆವರೆಗೂ ಕಾಯ್ತಾ ಇರ್ತೀನಿ. ಅಮ್ಮ, ನಾನು ಅವನ್ನ ಪ್ರೀತಿಸ್ತಾ ಇದ್ದೀನಿ. ಅಂದ್ಮೇಲೆ ಇನ್ನೊಂದ್ ದಿವಸ ಯಾಕೆ ಕಾಯ್ಬೇಕು? ಇವತ್ತೇ ಪಂದ್ಯನ ಮುಗಿಸ್ಬಿಡು. ಸತ್ಯ ಅವನಿಗೆ ಸೋಲ್ಬಾರ್ದು, ಅವನ್ ಸತ್ಯಕ್ಕೆ ಸೋಲ್ಬೇಕು. ಈ ಒಂದು ದಿನ ಕಳೆದ್ಬಿಟ್ರೆ ಅವನಿನ್ ಯಾವತ್ತೂ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ನನಗಿದೆ. ಹೆದರ್ಬೇಡಿ, ಧೈರ್ಯವಾಗಿರಿ. ಅವನ್ ನಿಮ್ ಮಗ ಮಾತ್ರ ಅಲ್ಲ, ಮುಂದೆ ನನ್ ಗಂಡ ಕೂಡ. ಅಯ್ಯೋ ಅಯ್ಯೋ ಅಯ್ಯೋ, ಅವನ್ನ ಮದ್ವೆ ಆಗ್ತೀಯಾ? ನೀನ್ ಹಾಗೇನಾದ್ರೂ ಮಾಡಿದ್ರೆ ನಾನ್ ಕೆರೆನ ಬಾವಿನ ನೋಡ್ಕೋಬೇಕಾಗತ್ತೆ. ಕೆರೆ 4 ಕಿಲೋಮೀಟರ್ ದೂರದಲ್ಲಿದೆ, ಬಾವಿ 4 ಹೆಜ್ಜೆ. ಅಯ್ಯೋ ಮನೆ ಹಾಳಿ, ನನ್ನೇ ಸಾಯಿ ಅಂತೀಯಾ? ಏನೋ ಆ ಗೋಪಿ 15,000 ಸಂಬಳ ತರ್ತಾನೆ, ಅವನ್ನೇ ಮದ್ವೆ ಆದ್ರೆ ಸುಖವಾಗಿರ್ತಾಳೆ ಅನ್ಕೊಂಡೆ. ನನ್ನ ಹೊಟ್ಟೆ ಉರಿಸ್ತೀಯಾ? ಫ್ರಿಡ್ಜ್ ಅಲ್ಲಿ ನೀರಿದೆ, ಉರಿ ಕಡಿಮೆ ಆಗೋರ್ಗೂ ಕುಡಿ. ಅಮ್ಮ, ಹರಿನ ನಾ ಬಿಡ್ಸ್ಕೊಂಡ್ ಬರ್ತೀನಿ.